ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವಂಶಿಗೆ ನಿತಿನ್ ಹಾಗೆ ಸ್ವಾತಿ ಇಬ್ಬರು ಕೂಡ ಲವ್ ಮಾಡ್ತಿರೋ ವಿಷಯ ಗೊತ್ತಾಗೇ ಬಿಡ್ತಾ ಜ್ವಾಲಾಮುಖಿಯಾದ ವಂಶಿ ಕುಪ್ಪುಕೊಂಡು ಯಾಕೆ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿತಿನ್ಗೆ ಸ್ವಾತಿ ನಿಜಕ್ಕೂ ಕೂಡ ವಂಶಿನ ಮದುವೆ ಆಗಿದ್ದಾಳ ಅನ್ನೋದ್ರ ಬಗ್ಗೆನೇ ಕನ್ಫ್ಯೂಷನ್ ಇದೆ. ಜೊತೆಗೆ ಮದುವೆ ಆಗಿದ್ರು ಕೂಡ ನಿಜವಾಗ್ಲೂ ಪ್ರೀತಿಸಿ ಮದುವೆ ಆಗಿದ್ದಾರೆ. ಜಸ್ಟ್ ಒಂದು ವಾರದಲ್ಲಿ ಸ್ವಾತಿಯವರು ನನ್ನನ್ನು ಮರೆತು ಅಷ್ಟು ಸುಲಭಕ್ಕೆ ವಂಶಿಯನ್ನು ಮದುವೆ ಆಗೋದಕ್ಕೆ ಸಾಧ್ಯನಾ? ಇದರಿಂದ ಏನಾದರೂ ಇರಬಹುದಾ ಅಂತ ಹೇಳಿ ನಿತಿನ್ ಯೋಚನೆ ಮಾಡ್ತಿದ್ದಾರೆ. ಎದ್ದ ಕಡೆ ಪಶು ಹಾಗೆ ನಿತಿನ್ ಅಮ್ಮ ಕೂಡ ರಾಗಿಣಿ ಜೊತೆ ಸೇರಿಕೊಂಡು ಇದೇ ಸ್ವಾತಿ ಮತ್ತು ವಂಶಿ ಮದುವೆ ಬಗ್ಗೆ ಮಾತನಾಡ್ತಿದ್ದಾರೆ. ನಿಜಕ್ಕೂ ಸ್ವಾತಿ ಮತ್ತು ವಂಶಿ ಹೇಗೆ ಮದುವೆ ಆದರು ಅಂತಲೇ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಕೂಡ ನನಗೆ ಚಾಲೆಂಜ್ ಹಾಕಿ ಬಂದವಳು ಇಲ್ಲಿ ವಂಶಿನ ಮದುವೆ ಆಗಿದ್ದಾಳೆ. ನಿಜಕ್ಕೂ ನನಗೆ ಬರ್ತಿರೋ ಕೋಪಕ್ಕೆ ಆ ನಿತಿನ್ ಹಾಗೆ ಸ್ವಾತಿ ಇಬ್ಬರ ಲವ್ ಸ್ಟೋರಿನ ಹೋಗಿ ವಂಶಿಗೆ ಹೇಳಿಬಿಡಬೇಕು ಅನಿಸ್ತದೆ. ಮೊದಲು ಹೋಗಿ ಆ ಕೆಲಸ ಮಾಡ್ತೀನಿ. ಅವಳು ನೆಮ್ಮದಿಯಾಗಿರಬಾರ್ದು, ಅವಳ ಜೀವನನೇ ಬರ್ಬಾದಾಗಬೇಕು. ಆ ವಂಶಿಗೇನಾದರೂ ನಿತಿನ್ ಮತ್ತು ಸ್ವಾತಿ ಲವ್ ಸ್ಟೋರಿ ಗೊತ್ತಾಯಿತು ಅಂದರೆ ಖಂಡಿತ ಅವನು ಮನುಷ್ಯನಾಗಿ ಉಳಿಯೋದಿಲ್ಲ, ಸ್ವಾತಿನ ಮನೆಯಿಂದ ಓಡಿಸ್ತಾನೆ ಅಂತ ಹೇಳಿ ಪಶು ಅವರು ಹೇಳ್ತಾರೆ. ಆಗ ಅವ್ರ ತಂಗಿ ಏನನ್ನ ಮಾತಾಡ್ತಿದ್ಯಾ ನೀನು? ನಿತಿನ್ ಮತ್ತು ಸ್ವಾತಿ ಲವ್ ಸ್ಟೋರಿನ ಹೋಗ್ಬಿಟ್ಟು ವಂಶಿಗೆ ಹೇಳಬೇಕು ಅಂದ್ಕೊಂಡಿದ್ಯಾ? ತಲೆ ಕೆಟ್ಟಿದ್ಯಾ ನಿನಗೆ? ನನ್ನ ಮಗನ ಬದುಕು ಹೇಗೋ ಸರಿ ಹೋಗ್ತದೆ. ಆ ಸ್ವಾತಿ ಅವನಿಂದ ದೂರ ಆಗಿ ವಂಶಿನ ಮದುವೆ ಆಗಿದ್ದಾಳೆ. ಹೌದು, ವಂಶಿನ ಹೇಗೆ ಮದುವೆ ಆದ್ಲಪ್ಪ ಅನ್ನೋ ಒಂದು ಕುತೂಹಲ ಖಂಡಿತ ಇದೆ. ಆದರೆ ನನ್ನ ಮಗನ ಲೈಫಿನಿಂದ ಅವಳು ಆಚೆ ಹೋಗಿದ್ದಾಳೆ, ಅಷ್ಟೇ ಸಾಕು ನಮಗೆ. ನಿಜ ಹೇಳಬೇಕು ಅಂದರೆ ನಿತಿನ್ ಮತ್ತು ರಾಗಿಣಿನ ಹೇಗೆ ಬಂದ್ ಮಾಡೋದು ಅಂತ ಯೋಚನೆ ಮಾಡಬೇಕಾಗಿದೆ. ಅದನ್ನು ಬಿಟ್ಟು ಅವರಿಬ್ಬರನ್ನ ಹಾಳು ಮಾಡೋದು ನಮಗೆ ಆತಗಬೇಕು. ಸುಮ್ಮನೆ ನೀನು ಸುಮ್ಮನಿರೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ ಅಣ್ಣ. ನನ್ನ ಮಗ ಕೂಡ ಆಲ್ರೆಡಿ ಎಚ್ಚರಿಕೆ ಕೊಟ್ಟಿದ್ದಾನೆ. ನೀವೇನಾದರೂ ಹೋಗ್ಬಿಟ್ಟು ನನ್ನ ಮತ್ತು ಸ್ವಾತಿ ಲವ್ ಸ್ಟೋರಿ ಬಗ್ಗೆ ವಂಶಿಗೆ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಬದುಕೋದಿಲ್ಲ ಅಂತ, ನನ್ನ ಮಗ ನನಗೆ ಜೀವಂತವಾಗಿದ್ದರೆ ಸಾಕು ಅಂತ ಅನ್ನಿಸ್ತದೆ. ದಯವಿಟ್ಟು ಸುಮ್ಮನೆ ಇದ್ಬಿಡೋಣ. ಮೊದಲು ನಾವು ರಾಗಿಣಿ ಮತ್ತು ನಿತಿನ್ ಮದುವೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ನಿತಿನ್ ಅಮ್ಮ ಹೇಳ್ತಾರೆ. ಹೌದಪ್ಪ, ಅತ್ತೆ ಹೇಳ್ತಿರೋದು ನಿಜವಾಗ್ಲೂ ಸರಿಯಾಗೇ ಇದೆ. ಆ ವಂಶಿ ಮತ್ತು ಆ ಸ್ವಾತಿ ಏನಾದರೂ ಮಾಡ್ಕೊಳ್ಳಿ, ನನ್ನ ಮತ್ತು ನಿತಿನ್ ಮದುವೆ ಆಗಬೇಕು. ನಾವೀಗ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಅಂತ ಕೂಡ ತಿಳಿಸ್ತಾರೆ. ತದನಂತರ ಈ ಕಡೆ ಮೂವರು ಕೂಡ ಅಲ್ಲಿಂದ ಹೊರಟು ಬರ್ತಿರ್ತಾರೆ. ಅಷ್ಟರಲ್ಲಿ ಸ್ವಾತಿ ಮನೆಯವರು ಎಲ್ಲರೂ ಕೂಡ ಹೊರಗಡೆ ಇರ್ತಾರೆ. ಕುಮಾರ್ ಅವರು ಹೊರಗಡೆ ಹೋಗ್ತಿರ್ತಾರೆ. ಅದೇ ಒಂದು ಸಮಯದಲ್ಲಿ ಬಂದಿದ್ದೆ ಇವರನ್ನು ನೋಡಿದ್ದೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಅಲ್ಲಿಂದ ಓಡಿಸಿದ್ರೆ ಬಂದು ಇಲ್ಲಿ ನಮ್ಮನೆ ಮುಂದೆನೇ ಬಂದು ನಿಂತ್ಕೊಂಡಿದ್ರಲ್ಲ, ನಮ್ಮನೇಲಿ ಉಳ್ಕೊಂಡಿದ್ರಲ್ಲ, ಮಾನ ಮರ್ಯಾದೆ ಇದೆಯಾ ನಿಮಗೆ ಅಂತ ಹೇಳಿ ಪಶು ಅವರು ಹೇಳಿದಾಗ, ನಾವೇನು ನಿಮ್ಮ ಮನೆಯಲ್ಲಿ ಉಳ್ಕೊಂಡಿಲ್ಲ, ಅಲ್ಲಿ ಮನೆ ಕಿತ್ಕೊಂಡಾಯಿತು, ಇಲ್ಲಿಗೂ ಕೂಡ ಬಂದು ನೆಮ್ಮದಿ ಹಾಳು ಮಾಡಬೇಕು ಅಂತ ಬಂದಿದ್ದೀರಾ ನೀವೆಲ್ಲ ಅಂತ ಹೇಳಿ ಅಜ್ಜಿ ಕೂಡ ಕೋಪ ಮಾಡಿಕೊಂಡು ಸಿಡ್ತಿದ್ದು ಮಾತಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಪದ್ಮವ್ರು ಕೂಡ ಅದನ್ನೇ ಹೇಳ್ತಾರೆ. ಆಗ ಇಲ್ಲಿ ನಿತಿನಮ್ಮ ಏನು ಹೇಳ್ತಿದ್ರ, ಇದು ಯಾರ ಮನೆ ಅಂತ ಅಂದ್ಕೊಂಡಿದ್ರ ನೀವೆಲ್ಲರೂ ಕೂಡ ಅಂತ ಕೇಳಿದಾಗ, ಇದು ನಿಮ್ಮ ಮನೆ ಅಲ್ಲ, ಭವಾನಿ ಮತ್ತು ಗಣಪತಿಯವರ ಮನೆ ಅಂತ ಹೇಳ್ತಾರೆ. ಯಾರು ಅಂತ ಅಂದ್ಕೊಂಡಿದ್ರ? ಭವಾನಿ ಮತ್ತು ಗಣಪತಿ ಅವರು ನನ್ನ ತಂದೆ ತಾಯಿ. ಅರ್ಥ ಆಯಿತಾ? ಕೊನೆಗೂ ಕೂಡ ಇಲ್ಲಿ ಬಂದು ನೆಲೆಸಿದ್ರಲ್ವಾ? ನಾಚಿಕೆ ಮನ ಮರ್ಯಾದೆ ಇಲ್ವಾ ನಿಮಗೆ? ಬೆಂಗಳೂರಲ್ಲಿ ಬಂದು ಮಗಳ ಮನೇಲಿ ಸೆಟ್ಟಾಗ್ಬಿಟ್ರಿ ಅಲ್ವಾ? ಆರಾಮಾಗಿ ಉಳ್ಕೋಬಹುದು ಅಂತ ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ಯಾ ಪದ್ಮ ನೀನು? ಮಗಳನ್ನ ಶ್ರೀಮಂತ ಮನೆ ಬಿಟ್ಟು ಅವರ ಒಂದು ದುಡ್ಡಿನಲ್ಲಿ ಜೀವನ ಮಾಡೋದು, ನಿಮ್ಮ ಒಂದು ಸಂಸಾರನ ಸರಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿದೆ ನಿನ್ನ ಈ ಪ್ಲ್ಯಾನು. ಜೊತೆಗೆ ನಿನ್ನ ಮಗಳಂತೂ ಇನ್ನೂ ಸೂಪರು. ಏನು ಎಷ್ಟು ಚೆನ್ನಾಗಿ ಬಟ್ಟೆ ಬದಲಾಯಿಸೋದಾಗೆ ಹುಡುಗರನ್ನೇ ಬದಲಾಯಿಸ್ಬಿಡ್ತದಾಳು ನೋಡು. ವಂಶಿ ಹತ್ರ ದುಡ್ಡಿದೆ ಅಂತ ಹೆಂಗೆ ಹೋಗಿ ಮದುವೆ ಆಗಿ ಸೆಟ್ಲ್ ಆಗಿಬಿಟ್ಲು ನೋಡು ಅಂತ ಹೇಳಿ ನಿತಿನ್ ಅಮ್ಮ ಹಾಗೆ ಪಶು ಅವರು ಜೊತೆಗೆ ರಾಗಿಣಿ ಎಲ್ಲರೂ ಕೂಡ ಹ್ಯಾಳಿಸಿ ಮಾತಾಡ್ತಾರೆ. ನಿಜಕ್ಕೂ ಇದು ಯಾವ ಮಾತನ್ನು ಕೂಡ ಅರ್ಗಿಸ್ಕೊಳ್ಳೋಕ್ಕೆ ಯಾರಿಂದ ಕೂಡ ಸಾಧ್ಯ ಆಗ್ತಿಲ್ಲ. ನಂತರ ಬಿಜುರು ಮಾಡಿಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಇಲ್ಲಿ ಎಲ್ಲರೂ ಕೂಡ ಏನೋ ನಿಮ್ಮ ಹಣೆ ಬರ ಒಂದು ಮಾತನ್ನು ತಿಳ್ಕೊಳ್ಳಿ, ವಂಶಿ ಎಂಥ ಮನುಷ್ಯ ಅನ್ನೋದು ಗೊತ್ತಿದೆಯಾ? ಬೆಂಕಿಯಿಂದ ಬಾಣ್ಲಿಗೆ ಬಿದ್ದಾಗಿದೆ ನಿಮ್ಮ ಮಗಳು ಸ್ವಾತಿ. ಜೊತೆಗೆ ನನಗೆ ಆ ಊರಲ್ಲಿ ಚಾಲೆಂಜ್ ಹಾಕಿ ಬಂದವಳು ಇಲ್ಲೂ ಹೋಗ್ಬಿಟ್ಟು ವಂಶಿನ ಮದುವೆ ಆಗಿದ್ದಾಳ. ನಾನು ಬೆಂಕಿ ಆದರೆ ಆ ವಂಶಿ ಜ್ವಾಲಾಮುಖಿ. ನಿಮ್ಮ ಮಗಳು ಧಗಧಗಿಸೆ ಹೋಗ್ಬಿಡ್ತಾಳೆ. ನಿಮ್ಮ ಮಗಳು ಬದುಕು ಖಂಡಿತ ಬರ್ಬಾದಾಗತ್ತೆ. ಜೊತೆಗೆ ಗಂಡನ್ನು ಬಿಟ್ಟೇ ಬಿಡ್ತಾಳೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿ ಪಶು ಅವರು ಹೇಳಿದಾಗ ಒಳಗಡೆ ಹೋಗ್ತಿದ್ದಂಥ ಪದ್ಮ ಅವರು
ತುಂಬಾ ಬೇಜಾರು ಮಾಡಿಕೊಂಡು ಹತ್ಕೊಂಡು ಹೊರಟು ಬಿಡ್ತಾರೆ. ನಂತರ ಇಲ್ಲಿ ನಿತಿನ್ ಮನೆಯಲ್ಲಿ ಇರ್ತಕ್ಕಂಥ ಕೆಲಸ ಮಾಡಿದಂಥ ಸ್ವಾತಿಯನ್ನು ನೋಡ್ತಾ ಇಲ್ಲ. ಸ್ವಾತಿಯವರು ನಿಜಕ್ಕೂ ನನ್ನನ್ನು ಮರೆತು ಮದುವೆ ಆಗಿದ್ದಾರಾ, ಖುಷಿಯಿಂದ ಮದುವೆ ಆಗಿದ್ದಾರಾ, ಅಥವಾ ಯಾವುದಾದ್ರೂ ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿಬಿದ್ದು ಮದುವೆ ಆಗಿದ್ದಾರಾ, ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೇಬೇಕು ಅಂತ ಯೋಚನೆ ಮಾಡಿದ ಕೆಲಸ ಮಾಡ್ತಿರ್ತಕ್ಕಂಥ ಸ್ವಾತಿ ಹತ್ರ ಬರ್ತಾರೆ. ನಿಜವಾಗ್ಲೂ ಸ್ವಾತಿ, ನೀವು ಮದುವೆ ಆಗಿದ್ದಾರೆ ಅಂದಾಗ ಹೌದು ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಸ್ವಾತಿ, ದಯವಿಟ್ಟು ನಿಜ ಹೇಳಿ, ನೀವು ಖಂಡಿತ ನನ್ನನ್ನು ಮರೆತು ಇಷ್ಟು ಸುಲಭಕ್ಕೆ ಮದುವೆ ಆಗೋದಕ್ಕೆ ಸಾಧ್ಯನಾ? ಇಷ್ಟು ಸುಲಭಕ್ಕೆ ನನ್ನ ಮರೆತು ಬಿಟ್ರಾ ನೀವು? ಅಥವಾ ಕೆಲವೊಮ್ಮೆ ಸಮಯ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಬಿದ್ದು ನಾವು ಇಷ್ಟ ಇಲ್ದಿರೋ ಮದುವೆಯನ್ನು ಆಗಬೇಕಾಗತ್ತಾ? ಅಂತ ಮದುವೆ ನಿಜಕ್ಕೂ ಕೂಡ ದೀರ್ಘಾವಧಿ ತನಕ ಬರುವುದಿಲ್ಲ. ದಯವಿಟ್ಟು ನನ್ನ ಹತ್ರ ವಿಷಯವನ್ನೇ ಮುಚ್ಚಿಟ್ಬೇಡಿ, ನಿಜ ಹೇಳಿ ಅಂತ ಹೇಳಿ ಕೈ ಇಟ್ಕೋತಾರ. ಇಲ್ಲಿ ಸ್ವಾತಿ ಸತ್ಯವನ್ನೇ ಹೇಳಲಿಕ್ಕೆ ಅಂತ ಮುಂದಾಗ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ರಾಗಿಣಿ ಬಂದುಬಿಡ್ತಾಳೆ. ರಾಗಿಣನ ನೋಡ್ತಾ ನಾನು ನಿಜವಾಗ್ಲೂ ವಂಶಿಯವ್ರನ್ನ ಪ್ರೀತಿಸಿ ಮದುವೆ ಆಗಿರೋದು ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ನಂತರ ನಿತಿನ್ ಹತ್ರ ಬಂದಂಥ ರಾಗಿಣಿ, ನೋಡಿದ್ಯಾ ನಿತಿನ್, ನಿನ್ನನ್ನು ಪ್ರೀತಿಸಿದವಳು ಹೇಗೆ ನಿನ್ನನ್ನು ಬಿಟ್ಟು ಒಂದು ವಾರಕ್ಕೆ ವಂಶಿನ ಇಷ್ಟಪಟ್ಟು ಮದುವೆ ಆಗಿದ್ದಾಳೆ. ಇವಳು ಎಂಥ ಕ್ಯಾರೆಕ್ಟ್ರು ಅನ್ನೋದು ನಿನಗೆ ಅರ್ಥ ಆಗ್ತಿದೆಯಾ ಅಂದಾಗ, ನೋಡು ರಾಗಿಣಿ, ಎಚ್ಚರಿಕೆಯಿಂದ ಇರು, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸ್ವಾತಿ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಡ. ಅವಳ ಬಗ್ಗೆ ಮಾತಾಡಿದ್ರೆ ಖಂಡಿತ ಪರಿಣಾಮ ಸರಿ ಇರುವುದಿಲ್ಲ ಅಂತ ಹೇಳಿ ನಿತಿನ್ ಆವಾಜ್ ಹಾಕಿ ಅಲ್ಲಿಂದ ಹೋಗ್ತಾರೆ. ನಂತರ ಇಲ್ಲಿ ರಾಗಿಣಿ ಮತ್ತು ಅವರ ತಂದೆ ಮಾತನಾಡ್ಕೋತಾರೆ. ಇಲ್ಲ, ವಂಶಿ ಮತ್ತು ಸ್ವಾತಿ ಮದುವೆ ಹೇಗಾಗಿರ್ಬೋದು, ಜಸ್ಟ್ ಒಂದು ವಾರಕ್ಕೆಲ್ಲ ಅವಳು ನಿತಿನ್ನ ಮರೆತು ವಂಶಿ ಹಿಂದೆ ಬರೋಳಲ್ಲ, ದುಡ್ಡಿಗೋಸ್ಕರ ಅಂತವಳು ಬರೋಳೆ ಅಲ್ಲ ಅಂತ ಪಶು ಅವರು ಹೇಳ್ತಿದ್ದಾರೆ. ಹಾಗಿದ್ರೆ ಏನಾಗಿರಬಹುದು ಅನ್ನೋದನ್ನು ನಾವು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಮಕ್ಕಳು ರಾಗಿಣಿ ಕೂಡ ಹೇಳ್ತಾರೆ. ಹೌದು, ನಾವು ನಿತಿನ್, ವಂಶಿ ಹಾಗೆ ಸ್ವಾತಿ ಈ ಮೂವರನ್ನು ಹೊಡಿಬೇಕು ಅಂದರೆ ಮೊದಲು ಇಲ್ಲಿ ಏನಾಗಿದೆ ಅನ್ನೋ ಒಂದು ಗುಟ್ಟನ್ನು ತಿಳ್ಕೊಬೇಕಾಗತ್ತೆ. ನಾನು ಇಲ್ಲಿ ಇದ್ದು ಏನನ್ನು ಕೂಡ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಅದೇ ಕಾರಣಕ್ಕೆ ನೀನು ಇಲ್ಲಿದ್ದು ಎಲ್ಲವನ್ನ ಕೂಡ ತಿಳ್ಕೊ ಅಂತ ಹೇಳಿ ಮಗಳಿಗೆ ತಿಳಿಸ್ತಾ ಇದ್ದಾರೆ. ತದನಂತರ ಆಯ್ತ ಕಡೆ ಸ್ವಾತಿ, ನನ್ನ ಬದುಕು ಎಂಥ ಪರಿಸ್ಥಿತಿಗೆ ಬಂದುಬಿಡ್ತು. ಅಯ್ಯೋ ಪಾಪ, ನಿತಿನ್ ಅವರು ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು, ನನಗೋಸ್ಕರ ಮದುವೆಯನ್ನೇ ಬಿಟ್ಟು ಬಂದರು. ಆದರೆ ನಾನು ಅವ್ರಿಗೋಸ್ಕರ ಏನು ಮಾಡ್ದೆ? ಇಲ್ಲಿ ವಂಶಿ ಜೊತೆ ಸುಳ್ಳಿನ ಮದುವೆ ಆಗಿದೆ ಅನ್ನೋ ಸತ್ಯವನ್ನು ಹೇಳೋಕ್ಕಾಗದೆ ಒತ್ತಾಡಬೇಕಾಗಿದೆ. ಸತ್ಯವನ್ನು ಹೇಳಿಬಿಡೋಣ ಅಂತ ಅಂದ್ಕೊಂಡ್ರೆ ಇಲ್ಲ, ಆಗೋದಿಲ್ಲ. ನನಗೆ ಸಹಾಯ ಮಾಡಿದ್ದಾರೆ, ಅಜ್ಜಿ ತಾತನ ಮನಸ್ಸಿಗೆ ಹರ್ಟ್ ಆಗುತ್ತೆ. ವಂಶಿಯವರು ನನಗೆ ಕಷ್ಟದಲ್ಲಾಗಿದ್ದಾರೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ವಂಶಿ ಬರ್ತಾರೆ. ವಂಶಿ ಬರ್ತಿದ್ದೆ, ಯಾರೇ ನನ್ನ ರೂಮಿಗೆ ಬಿಟ್ಟಿದ್ದು ಅಂದಾಗ, ಏನು ನಿನ್ನ ರೂಮು ಅಂತ ಹೇಳ್ತಿದ್ಯಲ್ಲ, ಚಿನ್ನದಲ್ಲಿ ಕಟ್ಸಿದ್ಯಾ, ಎಲ್ಲ ಥರ ಇಟ್ಕೆಲೆ ತಾನೇ ಕಟ್ಸಿರೋದು ಅಂತ ಸ್ವಾತಿ ಹೇಳಿದಾಗ, ಹೌದು ನನಗೆ ಚಿನ್ನನೇ, ಮೊದಲು ಹೋಗ್ತಾ ಇರು ನೀನು, ಜಗತ್ತಕ್ಕಷ್ಟೇ ನನ್ನ ಹೆಂಡತಿ, ನೀನು ಸುಮ್ಮನೆ ಹೆಂಡತಿ ಥರನೇ ಬಿಹೇವ್ ಮಾಡೋಕ್ಕೆ ಬಂದುಬಿಟ್ಟು ಅಧಿಕಾರ ಚಲಾಯಿಸೋಕೆ ಬಂದ್ಯಾ ನೀನು ಅಂತ ಬಾಯಿಗೆ ಬಂದಂಗೆ ಬೈತಾರ. ಈ ಕಡೆ ಏನು ಸ್ವಾತಿ ಕೂಡ ಏನು ಕಡಿಮೆ ಬೈಯೋದಿಲ್ಲ. ಸರಿಯಾಗಿ ವಂಶಿಗೆ ಮಂಗಳಾರತಿ ಮಾಡಿ ಅಲ್ಲಿಂದ ಹೊರಡ್ತಾರೆ. ತದನಂತರ ಇಲ್ಲಿ ನಿತಿನ್ ತುಂಬ ಸಂಕಟ ಪಡ್ತಿರ್ತಾರೆ. ಇಲ್ಲಿ ಕುಮಾರ್ ಅವರು ನಿನ್ನ ನೋಡ್ತಾ ಇದ್ರೆ ಸ್ವಾತಿಗೆ ತೊಂದರೆ ಮಾಡಿಬಿಡ್ತೀಯಾ ಅನ್ನಿಸ್ತದೆ ಅಂದಾಗ, ನನ್ನನ್ನು ದಯವಿಟ್ಟು ಈ ರೀತಿ ಮಾತಾಡಬೇಡ, ಆಲ್ರೆಡಿ ಅರ್ಥ ಸತ್ತಿದ್ದೀನಿ, ಪೂರ್ತಿಯಾಗಿ ಸಾಯಿಸಬೇಡ ಕುಮಾರ, ನಿಜವಾಗ್ಲೂ ಕೂಡ ನನಗೆ ಸ್ವಾತಿಯನ್ನು ಬಿಟ್ಟು ಬದುಕೋದೇ ಕಷ್ಟ ಆಗ್ತದೆ ಅಂತ ಹೇಳಿ ನಿತಿನ್ ಕಣ್ಣೀರು ಹಾಕ್ತಿರ್ತಾರೆ. ಇದರಿಂದಾಗಿ ಕುಮಾರ್ ಅವರು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸ್ವಾತಿಗೆ ತೊಂದರೆ ಕೊಡಬೇಡ, ಮರ್ತು ಬಿಡು ಅಂತ ಕೈ ಮುಗ್ದು ಕೇಳ್ಕೊತಾರೆ. ನಂತರ ಇಲ್ಲಿ ಅಜ್ಜಿ ತಾತ ವಂಶಿ ಮತ್ತು ಸ್ವಾತಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲರನ್ನ ಕೂಡ ಇನ್ವೈಟ್ ಮಾಡಿದ್ದಾರೆ. ಮುಹೂರ್ತನೂ ಕೂಡ ಆಲ್ರೆಡಿ ಫಿಕ್ಸ್ ಆಗಿದೆ. ಅದೇ ವಿಷಯವನ್ನು ವಂಶಿ ಮತ್ತು ಸ್ವಾತಿಗೆ ಹೇಳಿದಾಗ, ಯಾವುದೇ ಕಾರಣಕ್ಕೂ ಇದು ಬೇಡ ಅಂತ ವಂಶಿ ಸ್ವಾತಿ ಹೇಳ್ತಾರೆ, ತಿರುಗಿ ಬೀಳ್ತಾರೆ. ಬಟ್ ಆದರೂ ಕೂಡ ಅಜ್ಜಿ ತಾತ ಮದುವೆ ನಡೆಯುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗಿದ್ರೆ ಏನಾಗಬಹುದು? ನಿಜವಾಗ್ಲೂ ವಂಶಿ ಮತ್ತು ಸ್ವಾತಿ ಮದುವೆ ಆಗತ್ತಾ? ವಂಶಿ ನಿಜವಾಗ್ಲೂ ಸ್ವಾತಿಗೆ ತಾಳಿ ಕಟ್ತಾರ? ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.